ಸರ್ಕಾರಿ ಶಾಲೆ ಎಚ್8 ಅಂತ ಗಿಲ್ಲಿ ನಟರಾಜ್ ಅವರು ನಮ್ಮ ಸಾರ್ವಜನಿಕ ಪ್ರೌಢಶಾಲೆ ಬಂಡೂರಿನಲ್ಲಿ 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಎಲೆಮರೆ ಕಾಯಿ ರೀತಿ ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ಚಿತ್ರರಂಗದಲ್ಲಿ ಮಿನುಗ ತಾರೆಯಾಗಿ ಮಿನುಗ್ತಾ ಇರ್ತಕ್ಕಂಥದ್ದು ನಮಗೆಲ್ರಿಗೂ ಖುಷಿಯನ್ನ ತರ್ತಕ್ಕಂಥ ವಿಷಯ. ಅವರ ಈ ಚಲನಚಿತ್ರ ಬಿಡುಗಡೆಯಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದಂತ ಬಂಗಾರದ ಮನುಷ್ಯ ಇಡೀ ಹೆಂಗೆ ರೆಕಾರ್ಡ್ ಮಾಡ್ತೋ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಅಷ್ಟೊಂದು ಕೀರ್ತಿಯನ್ನ ಈ ಅವರು ಸಂಪಾದಿಸ್ಲಿ ಅಂತ ನಾವೆಲ್ಲ ಶಿಕ್ಷಕರಿಂದ ಮತ್ತು ನಮ್ಮೆಲ್ಲ ವಿದ್ಯಾರ್ಥಿರಿಂದ ತುಂಬ ಹೃದಯದಿಂದ ಸಂತೋಷವಾಗಿ ಹಾರೈಸ್ತಾ ಇದ್ದೀವಿ. ಸರ್ಕಾರಿ ಶಾಲೆ ಎಚ್8 ಎನ್ನುವಂತಹ ಈ ಕನ್ನಡ ಚಲನಚಿತ್ರದಲ್ಲಿ ಅನೇಕ ಮಹಾನಟರಾದಂತಹ ರಾಘವೇಂದ್ರ ರಾಜ್ಕುಮಾರ್ ಸರ್, ಬಿರಾದಾರ್ ಸರ್, ಇನ್ನು ಅನೇಕ ನಟರು ಇಲ್ಲಿ ಭಾಗವಹಿಸಿದ್ದಾರೆ. ಒಂದು ಖುಷಿಯ ಸಂಗತಿ ಏನಪ್ಪಾ ಅಂದ್ರೆ ಇವರೆಲ್ಲರ ಮಧ್ಯೆ ನಮ್ಮ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿ ಗಿಲ್ಲಿ ನಟ ಅಭಿನಯಿಸಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ತರುವಂತಹ. ನಮ್ಮ ಶಾಲೆಯಲ್ಲಿ ಓದಿದಂತಹ ನಟರಾಜ್ ಅನ್ನುವಂತಹ ವಿದ್ಯಾರ್ಥಿ ಅನೇಕ ಶೋಗಳಲ್ಲಿ ಕನ್ನಡ ನಾಡಿನ ಜನಮನೆಗಳಲ್ಲಿ ವಿಜೃಂಭಿಸುತ್ತಿರುವಂತದ್ದು ಎಲ್ಲರಿಗೂ ಸಹ ತಿಳಿದಿರುವಂತದ್ದು. ಹಾಗೆಯೇ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡುವುದರ ಮೂಲಕ ಹೊಸ ಒಂದು ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾರೆ. ಅವಕಾಶ ಸಿಕ್ಕಿದೆ. ಈ ಒಂದು ಸರ್ಕಾರಿ ಶಾಲೆ ಎಚ್8 ಅನ್ನುವಂಥದ್ದು ರಿಲೀಸ್ ಪ್ರಾರಂಭ ಆಗ್ತಾ ಇರುವಂತದ್ದು ನಮ್ಗೆ ಖುಷಿ ಕೊಡ್ತಾ ಇದೆ. ತುಂಬಾ ಖುಷಿ ಆಗತ್ತೆ. ಈಗಾಗ್ಲೇ ಅವರು ಹಾಸ್ಯ ಕಲಾವಿದರಾಗಿ ಎಲ್ಲರ ಮೆಚ್ಚುಗೆಯನ್ನ ಗಳಿಸ್ಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಸೀಸನ್ 12 ಒಂದು ಬಿಗ್ ಬಾಸ್ ಅಲ್ಲೂ ಸಹ ಉತ್ತಮ ನಟನೆಯನ್ನ ಮಾಡ್ತಾ ಇರುವಂತದ್ದು, ಆಟವನ್ನ ಆಡ್ತಾ ಇರುವಂತದ್ದು. ಹಾಗೆ ನಮ್ಮ ವಿದ್ಯಾರ್ಥಿ ಇಂತಹ ಉನ್ನತ ರೀತಿಯಲ್ಲಿ ಅವರು ಸಾಧನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತುಂಬಾ ಖುಷಿ ಆಗತ್ತೆ. ಹಾಗಾಗಿ ನಾವು ಆಗ್ಲೇನೆ ಹೇಳ್ತಾ ಇದ್ವಿ, ಅವನನ್ನ ನಟ ಅನ್ನುವಂಥದ್ದು, ಅವನು ಬರೀ ನಟ ಅಲ್ಲ, ಅವನು ನಾಯಕ ನಟನಾಗ್ಬೇಕು ಅನ್ನುವಂಥದ್ದು ನಮ್ಮ ಎಲ್ಲಾ ಶಿಕ್ಷಕರ ಒಂದು ಅಭಿಲಾಷೆ. ಹಾಗೆ ಅವನಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಇಂತಹ ನಿರ್ದೇಶಕರು ಜನತೆಗೆ ತಲುಪಿಸ್ಬೇಕು ಅನ್ನುವಂಥದ್ದೇ ನಮ್ಗೆ ಖುಷಿ ಕೊಡ್ತಕ್ಕಂತಹ ವಿಚಾರ.